ಪ್ರೈಸ್ ಲಾರ್ಡ್. ಎಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆ 190 ಅದರ 150ನೇ ವಾಕ್ಯ ರೀತಿಯಾಗಿ ಹೇಳುತ್ತದೆ, ನಿನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ಕೆಟ್ಟದನ್ನು ಅನುಸರಿಸುವವರು ನನ್ನ ಸಮೀಪಕ್ಕೆ ಬಂದಿದ್ದಾರೆ. ದೇವರ ಮಕ್ಕಳೇ, ಒಂದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ನೀನು ನೀತಿವಂತನಾಗಿ, ನೀ ಸತ್ಯವಂತನಾಗಿ, ನೀನು ಪರಿಶುದ್ಧಳಾಗಿ ದೇವರ ಮೆಚ್ಚುವಂಥ, ದೇವರ ಮಹಿಮೆ ಪಡಿಸುವಂಥ ಒಂದು ಜೀವನವನ್ನು ಒಂದು ವೇಳೆ ನೀನು ಜೀವಿಸ್ತಾ ಇರ್ಬೋದು. ಸೊ ನಿನ್ನ ಸುತ್ತಲಿರುವಂಥ ಎಲ್ಲರೂ ಕೆಟ್ಟವರಾಗಿರ್ಬೋದು. ನಿನಗೆ ಮೋಸ ಮಾಡುವರು, ನಿನಗೆ ಅನ್ಯಾಯ ಮಾಡುವರು, ನಿನ್ನ ಹೆಸರನ್ನು ಕೆಡಿಸುವಂಥವರು, ನಿನ್ನ ಮೇಲೆ ಕೆಟ್ಟಾದ ಅಪವಾದಗಳನ್ನು ಹಾಕುವಂಥವರು ಅನೇಕರು ನಿನ್ನ ಸುತ್ತಲೂ ಆವರಿಸಿಕೊಂಡರು. ನಿನ್ನ ಸುತ್ತಲಿರುವಂಥವರೆಲ್ಲರೂ ಕೆಟ್ಟವರು ಇರು. ಆದರೆ ಒಂದು ಮಾತ್ರ ಸತ್ಯ ಏನಂದರೆ, ನೀನು ನಂಬಿರುವ ದೇವರು ಸತ್ಯವಂತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ನೀತಿವಂತನಾಗಿದ್ದಾನೆ. ಆತನು ನಿನ್ನನ್ನು ಕೈ ಹಿಡಿದು ನಡೆಸುವುದಕ್ಕೆ ಶಕ್ತನಾಗಿ, ಕೆಟ್ಟವರಿಂದ ಬಿಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಕೆಟ್ಟ ಸಹವಾಸಗಳಿಂದ ಬಿಡಿಸುವುದಕ್ಕೆ ದೇವರು ಶಕ್ತನ. ಒಂದು ವೇಳೆ ನೀವು ಪ್ರಯಾಸ ಪಟ್ಟಿರ್ಬೋದು, ಅನೇಕ ಸೆಂಟ್ರ್ಗಳಿಗೆ ನೀನು ಹೋಗಿರ್ಬೋದು, ನಾನು ಕೆಟ್ಟದನ್ನು ಬಿಡಬೇಕೆಂಬುದಾಗಿ, ಕುಡಿಕೆತನ ಬಿಡಬೇಕು, ಗಾಂಜಾ ಬಿಡಬೇಕು, ಇನ್ನು ಅನೇಕ ಪಾಪಗಳನ್ನು ತಪ್ಪುಗಳನ್ನು ನೀವು ಬಿಡಬೇಕೆಂಬ ಅನೇಕ ಪ್ರಯತ್ನಗಳು ಮಾಡಿರ್ಬೋದು, ಅದು ಆಗದೇ ಇರ್ಬೋದು. ಆದರೆ ಯೇಸುವನ್ನು ನೀನು ನಂಬುವುದಾದರೆ, ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ಇಡುವುದಾದರೆ, ಡೆಫಿನೆಟ್ಲಿ ಆಗಿ ನಿನ್ನ ಕೆಟ್ಟತನವನ್ನು ನಿನ್ನ ಬಿಟ್ಟು ಹೋಗ್ತದೆ. ನಿನ್ನ ಮೇಲಿರುವಂಥ ಕೆಟ್ಟ ಹೆಸರು ಬಿಟ್ಟು ಹೋಗ್ತದೆ. ನಿನ್ನನ್ನು ದೇವರು ಆಶೀರ್ವದಿಸಿ, ಯೇಸು ಕ್ರಿಸ್ತನು ನಿನ್ನನ್ನು ಒಂದು ಒಳ್ಳೆಯ ಆಶೀರ್ವಾದಕ್ಕೆ ನಿನ್ನನ್ನು ನಡೆಸುವುದಕ್ಕಾಗಿದೆ. ಯೇಸುವಿನ ಮೇಲೆ ನಂಬಿಕೆ ಇಡ್ತೀಯಾ? ನಂಬಿಕೆ ಇಡೋದಾದರೆ ಡೆಫಿನೆಟ್ಲಿ ಕೆಟ್ಟ ಜನರು ನಿನ್ನಿಂದ ಬಿಟ್ಟು ಹೋಗ್ತಾರೆ. ಆಮೇಲೆ